ಎಲ್ಲೋ ಒಂದು ಕಡೆ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಅವ್ರವ್ರ ಹೇಳಿಕೆಯಲ್ಲೇ ಗೊತ್ತಾಗ್ತಿದೆ. ಈ ಸ್ವಾಮೀಜಿ ಏನಿದ್ದಾರೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟಕ್ಕೆ ತುಂಬಾ ದೊಡ್ಡ ಶಕ್ತಿಯಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತೆ ಇವರು ವಚನಾನಂದ ಇಬ್ಬರು ಸ್ವಾಮೀಜಿಗಳು ನಿಂತಿದ್ದಾಗ ಇಬ್ಬರ ಮಧ್ಯೆನೇ ತಿಕ್ಕಾಟ ಆಗಿತ್ತು, ನಾನು ಮುಂದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇವರೆಲ್ಲ ಪೀಠಾಸಕ್ತರು ಅಥವಾ ಬೇರೆ ವಿಚಾರದಲ್ಲಿ ಆಸಕ್ತರೇ ವಿನಃ ವಿಚಾರದ ಮತ್ತು ವಿಷಯದ ಆಸಕ್ತರ ಅಲ್ಲ ಅನ್ನುವಂಥದ್ದು ಅವತ್ತು ಸ್ಪಷ್ಟ ಆಗಿತ್ತು. ಈ ಎರಡು ಸ್ವಾಮೀಜಿಗಳ ಮೇಲ್ಗಡೆನೂ ಒಂದು ದೂರ ಆರೋಪಗಳಿದ್ದು. ಇವರು 7-8 ವರ್ಷಕ್ಕೆ ಸನ್ಯಾಸತ್ವ ಸ್ವೀಕಾರ ಮಾಡಿ ಕರ್ನಾಟಕದ ಬಾಬಾ ರಾಮದೇವ್ ಆಗೋದಕ್ಕೆ ಹೊರಟು ಶ್ವಾಸಗುರು ಅನ್ನಿಸ್ಕೊಂಡು 2 ಪೀಠದಲ್ಲಿ ಅಧಿಕಾರ ಅನುಭವಿಸ್ಕೊಂಡಿರ್ತೀನಿ ಅಂತಂದರೆ ಎಲ್ಲೋ ಒಂದು ಕಡೆ ಟ್ರಸ್ಟ್ನವರಿಗೆ ಅದು ಸಹಿಸೋದಕ್ಕಾಗಿಲ್ಲ. ಅಥವಾ ಅವರ ಆರೋಪಗಳೇನಿದ್ದು ಈ ಪಂಚಮಸಾಲಿ ಪೀಠದ ಅಂದರೆ ಹರಿಹರದ ಪೀಠದ ಆದಾಯದ ಲೆಕ್ಕವನ್ನ ಸರಿಯಾಗಿ ತೋರಿಸದೆ ಇಲ್ಲಿಯ ಆದಾಯವನ್ನ ಅಂದರೆ ಭಕ್ತರಿಂದ ಮತ್ತು ಬೇರೆ ಬೇರೆ ಕಾಣಿಕೆಗಳು ಬಂದಿರೋದನ್ನ ಟ್ರಸ್ಟ್ಗೆ ತೋರಿಸದೇನೆ ಈ ಆದಾಯವನ್ನ ಇವ್ರದ್ದೇನದು ಶ್ವಾಸ ಅನ್ನುವಂಥ ಸಂಸ್ಥೆ ಏನು ಮಾಡ್ಕೊಂಡಿದ್ದಾರೆ ಅಲ್ಲಿಯೇ ಅಭಿವೃದ್ಧಿಗೆ ಬಳಸ್ತಾ ಇದ್ರು. ಹಾಗಾಗಿ ಈ ಮಠ ಏನಕ್ಕೂ ಅಭಿವೃದ್ಧಿ ಆಗದೆ ಆ ನಿಟ್ಟಲ್ಲಿ ನಿಂತ್ಕೊಂಡಿತ್ತು ಅನ್ನುವಂಥದ್ದು ಆರೋಪ. ಇವತ್ತು 60 ಮಕ್ಕಳುಗಳಿದ್ರು, ಇವತ್ತು 5-6 ಮಕ್ಕಳಿಗೆ ಬಂದು ಕೂತ್ಕೊಂಡಿದ್ದಾರೆ. ಆ ಮಕ್ಕಳನ್ನ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಪಡಿಸಿ ಅಲ್ಲಿ ಆ ಮಕ್ಕಳ ಬಿಟ್ಟು ಹೋಗುವಂತ ಮಾಡಿದ್ರು ಅನ್ನುವಂಥದ್ದು ಆರೋಪ. ಈ ನಿಟ್ಟಲ್ಲಿ ಒಂದಷ್ಟು ಈ ಸ್ವಾಮೀಜಿ ಮೇಲೆ ಆರೋಪ ಇರೋದ್ರಿಂದ ಆರೋಪಗಳು ಬಂದಾಗಲೇ ಅದಕ್ಕೆ ಉತ್ತರ ಕೊಡಬೇಕಿತ್ತು. ಈ ರೀತಿ ಉಚ್ಚಾಟನೆಗೊಂಡ ನಂತರ ಮೈಕಲ್ ಬಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಇನ್ನೊಂದು ಹೆಸರು ಹೇಳ್ಕೊಂಡು ಮತ್ತೊಂದು ಹೆಸರು ಹೇಳ್ಕೊಂಡು ಬಂದ್ರೆ ಭಕ್ತರನ್ನೇ ಯಾವುದೋ ಒಬ್ಬ ಸ್ವಾಮೀಜಿ ಅಲ್ಲಿ ಅವನು ಮುತ್ಯ ತಗಲಾಕೋತಾರೆ. ಅವು ಬಂದ್ರು ಭಕ್ತರು ಇವ್ರನ್ನೆಲ್ಲ ದೇವ್ರು ಮಾಡ್ಕೊಂಡು ಕೂತಿರೋದ್ರಿಂದನೇ ನಿಮ್ಮನ್ನು ಇನ್ನೂ ಮುಟ್ಟಾಳರನ್ನ ಮಾಡ್ಕೊಂಡು ಹೋಗ್ತಾರೆ. ನೀವೆಲ್ಲ ತಿಂದಿದಿರಿ, ನುಂಗಿದಿರಿ, ಅನಾಚಾರಗಳು ಮಾಡ್ತೀರಿ, ಅತ್ಯಾಚಾರಗಳು ಮಾಡ್ತೀರಿ ಅಂದಾಗ್ಲೂ ಕೂಡ ಆರೋಪ ಸಾಬೀತಾಗಿ ಅವರು ನಿರಪರಾಧಿ ಅಂತ ಬರೋದು ಅಥವಾ ಆರೋಪ ಸಾಬೀತಾಗಿ ಬಂದಾದ್ಮೇಲೆ ಶಿಕ್ಷೆಯ ಪ್ರಮಾಣನೂ ಇನ್ನೊಂದು ಮತ್ತೊಂದು ನೋಡಿ ಗಮನ ಹರಿಸಿ ಅವ್ರನ್ನ ಮತ್ತೆ ಪೀಠಕ್ಕೆ ತಗೊಂಬನ್ನಿ. ಆರೋಪಗಳ ಬಂದ ತಕ್ಷಣಕ್ಕೆ ಮತ್ತೆ ಮುಂದುವರಿಯೋದಕ್ಕೆ ಅವಕಾಶಗಳನ್ನು ಕೊಡ್ತೀರಿ, ಮತ್ತೆ ಅಲ್ಲೇ ಅವ್ರನ್ನ ಪ್ರತಿಷ್ಠಾಪಿಸ್ತೀರಿ, ಮತ್ತೆ ಅವ್ರುಗಳು ಹೇಳೋದನ್ನೇ ನಂಬ್ಕೊಂಡು ಕೂತ್ಕೋತೀರಿ. ಇದು ಯಾವುದಕ್ಕೂ ಅವಕಾಶ ಕೊಡದೆ ಇರುವ ಯಾವ ಮಠದ ಭಕ್ತರಿದಾರಲ್ಲ ಅಲ್ಲಿ ಮಠಾಧಿಪತಿಗಳಿಗೆ ಒಂದು ಸ್ಥಾನ ಎಕ್ಸ್ಟ್ರಾ ಲೆವೆಲ್ಗೆ ಸಿಗುತ್ತೆ. ಅದು ಸಿದ್ಧಗಂಗ ಶ್ರೀಗಳಂತವ್ರು ಅಥವಾ ಬೇರೆ ಬೇರೆ ಶ್ರೀಗಳಿದಾರಲ್ಲ ಆ ಮಠಗಳಿಗೆ ಅಲ್ಲಿ ಹೋಲಿಕೆ ಆಗುವಂಥದ್ದು. ನೀವು ಇನ್ನಿತರೆ ಯಾವುದೇ ಮಠ ತಗೊಂಡ್ರು ಹೆಚ್ಚಾಗಿ ಇಂಥ ಅವಿವೇಕಿಗಳೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ವಿವೇಕ ಇಲ್ಲದೆ ಯಾವುದೇ ಪ್ರಜ್ಞಾವಂತರಾಗಿದ್ರೆ ಅವರು ಟ್ರಸ್ಟಿ ಹೇಳ್ತಾರೋ ಟ್ರಸ್ಟಿನವರ ಅಭಿವೃದ್ಧಿ ಪಡಿಸ್ತಾ ಇಲ್ಲ, ನಿಮ್ಮನ್ನು ಉಚ್ಚಾಟನೆ ಮಾಡೋದಾಗ್ಲೇ ಹೇಳಿಕೆಗನಾ ನೀವೇ ಮೊದಲು ಬಂದು ಈ ರೀತಿ ಆಗ್ತಾ ಇದೆ, ನನಗೆ ಹಿಂಸೆ ಆಗ್ತಾ ಇದೆ, ನಾನು ಒಂದು ಚೌಕಟ್ಟಲ್ಲಿ ಬದುಕ್ತಾ ಇದ್ದೀನಿ ಅನ್ನುವಂಥದ್ದನ್ನ ಮೊದಲೇ ಬಂದು ಹೇಳಿದ್ರೆ ನಿಮ್ಮ ಘನತೆ ಬೇರೆ ಇರು. ಹೌದು, ಸ್ವಾಮೀಜಿಗಳಿಗೆ ಯಾವುದೇ ಅಧಿಕಾರ ಇಲ್ಲ. ಅರೆ ಯಾವುದೇ ಮಠಕ್ಕೆ ಹೋಗಿ ನೀವು ಟ್ರಸ್ಟ್ಗಳಿಗೆ ಮಠಾಧಿಪತಿಗಳಿಗೆ ಇದೇ ವೈರುಧ್ಯ ಇರುವಂಥದ್ದು. ಹೌದು, ಇದೇ ವೈರುಧ್ಯ ಇರುವಂಥದ್ದು. ನನಗೆ ಅಧಿಕಾರ ಬೇಕು, ಟ್ರಸ್ಟ್ಗಳಿಗೆ ಅಧಿಕಾರ ಬೇಕು ಅಂತ ಈ ದ್ವಂದ್ವ ನಿಲುವುಗಳು, ಈ ವೈರುಧ್ಯಗಳು ಮಠವನ್ನು ಹಾಳು ಮಾಡಿ ಕೂತ್ಕೋತಿದೆ. ಹೌದು, ಮಠದ ಭಕ್ತರ ಚಿಂತನೆ ಏನಿದೆ ಅದಕ್ಕೆಲ್ಲದಕ್ಕೂ ಇವ್ರೆ ಅಡಿಪಾಯ ಆಗಬೇಕು. ಯಾರಾದ್ರೂ ಇವರೆಲ್ಲ ಕೊಡ್ಲಿ ಏಟ್ ಕೊಟ್ಕೊಂಡು ಕೂತ್ಕೋತಾರೆ. ಆ ಮಠವನ್ನ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದೇ ಇಲ್ಲ. ಹೌದು, ಈ ಶ್ವಾಸ ಸ್ವಾಮಿ ಒಂದಷ್ಟು ಯೋಗ ಖ್ಯಾತಿ ಪಡೆದು ರಾಜ್ಯಾದ್ಯಂತ ಪಸರಿಸ್ಕೊಂಡು ತನ್ನ ಹೆಸರನ್ನ ಅಲ್ಲಿಂದ ಈ ಮಠಕ್ಕೆ ಬಂದು 2018 ಬರ್ತಾರೆ. ಹೌದು, ಈ ಪಂಚಮಸಾಲಿ ಮಠ 2008 ಮಹಾಂತೇಶ್ ಮಠ ಅವ್ರ ಕಡೆಯಿಂದ ಬಂದಿರುತ್ತೆ. ಅವರ ಕಾಲದ ನಂತರ ಯಾರು ಅಂತ ಹುಡುಕಿದಾಗ ಇವರು ಸ್ವಲ್ಪ ಈ ಸ್ವಾಮೀಜಿ ಅವ್ರು ಕಣ್ಣಿಗೆ ಕಾಣಿಸ್ತಾರೆ, ತಗೊಂಬಂದು ಪ್ರತಿಷ್ಠಾಪಿಸ್ತಾರೆ. ಆಗಿ ಈ ಟ್ರಸ್ಟಿಗಳಿಗೂ ಅಥವಾ ಆ ಊರಿನವ್ರಿಗೂ ಆ ಭಕ್ತರಿಗೂ ಗೊತ್ತಾಗದೇ ಇರುವಂಥದ್ದು ಈಗೇನು ಗೊತ್ತಾಯ್ತು. ಅವಾಗಲೂ ಅವರು ಶ್ವಾಸಗುರು ಅನ್ನುವಂಥ ಕಾನ್ಸೆಪ್ಟಲ್ಲೇ ಇದ್ರು ಅಂತ 2018 ಇದ್ರು ಅವರು. ಹೌದು, ಅವರ ಹೆಸರು ಖ್ಯಾತಿ ಆಗಿನ ಬೇಕಾಗಿತ್ತು ನಿಮಗೆ. ಅವ್ರ ಹಿಂದೆ ಇರುವಂಥದ್ದನ್ನು ನೀವು ಹಿನ್ನೆಲೆ ಪೂರ್ವಾಪರ ತಿಳ್ಕೊಳ್ಳದೆ ನೀವು ಮಠಾಧಿಪತಿಯಾಗಿ ಮಾಡ್ಕೊಂಡಿದ್ದು ನಿಮ್ಮ ತಪ್ಪಲ್ವಾ? ಹೌದು, ಟ್ರಸ್ಟ್ಗಳು ಈಗ ಬಾಯಿ ಬಡ್ಕೋತಿದ್ದೀರಿ ಟ್ರಸ್ಟ್ನವರು. ಆದರೆ ಈ ಆರೋಪಗಳಿಗೂ ಇನ್ನೊಂದು ಮಟ್ಟದ ಹಿನ್ನೆಲೆ ಬೇರೆ ಏನೋ ಇದೆ. ಮಠಕ್ಕೆಲ್ಲೋ ಒಂದು ಕಡೆ ಆರೋಪಗಳು ಬರುತ್ತೆ, ಮಠದ ಹೆಸರು ಕೆಡುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಪದಚ್ಯುತಿ ಆಗಿದೆ ಅನ್ನುವಂಥದ್ದು ಕೆಲವೊಂದಷ್ಟು ಮೂಲಗಳಿಂದ ತೆಗೆದ್ರೆ ಬರ್ತಾ ಇರುವಂಥ ವಾಸ್ತವ. ಹೌದು, ಅಂದರೆ ಈ ಮಠಾಧಿಪತಿ ಅಲ್ಲೇ ಮುಂದುವರೆದ್ರೆ ಮಠಕ್ಕೆ ತುಂಬ ದೊಡ್ಡ ಹೆಸರು ಕೆಡುವ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಲ್ಲೇ ಪದಚ್ಯುತಿಗೊಳಿಸಲಾಗಿದೆಯೋ ಅಥವಾ ಟ್ರಸ್ಟ್ನವರಲ್ಲಿ ಒಂದಷ್ಟು ಒಗ್ಗಟ್ಟಿಲ್ಲದೆ ಟ್ರಸ್ಟ್ನವರು ಆ ಮಠಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿಪಡಿಸದೆ ಹಣವನ್ನು ದುರುಪಯೋಗ ಮಾಡಿಕೊಂಡಿರೋದನ್ನ ಇವ್ರು ಯಾರು ಕೇಳಿದ್ದಕ್ಕೆ ಇವತ್ತು ಪದಚ್ಯುತಿ ಆಗಿದೆಯಾ ವಿಚಾರಣೆ ಹಂತದಲ್ಲಿ ನೋಡಬೇಕಾಗಿದೆ. ತುಂಬ ದೊಡ್ಡ ಮಟ್ಟಕ್ಕೆ ಆದರೂ ನೋಡಿ ಅವ್ರದ್ದೆಲ್ಲ ಎಂಥ ಧೈರ್ಯ ಅಂತಂದರೆ
ಮಠದ ಭಕ್ತರು ನನ್ನನ್ನು ನಿರ್ಣಯಿಸ್ತಾರೆ ಅಂದ್ರೆ ಇನ್ನೊಂದು ಮಠ ಕಟ್ಟೋದಕ್ಕೆ ಈಗ ಇನ್ನೊಬ್ಬ ಮಠಾಧಿಪತಿನೂ ಅದೇ ಲೆಕ್ಕಾಚಾರದಲ್ಲಿ ಹೇಳ್ತಿರೋದು. ಇವರಿಗೆ ಆ ಧೈರ್ಯ, ಯಾಕಂದ್ರೆ ಯಾವುದೋ ಒಂದು ನಂಬಿಕೆಯಲ್ಲಿ ಇವ್ರನ್ನ ಹೆಗಲ ಮೇಲೆ ಹಾಕೊಂಡು ಓಡಾಡ್ತಾರಲ್ಲ, ಅವರು ಯಾವುದೇ ಕಾಲಕ್ಕೂ ಆದ್ರೂ ನಮ್ಮನ್ನ ಈ ರೀತಿ ಆರೋಪಗಳು ಕೇಳಿದಾಗ ಒಂದು ಇಬ್ರು ಬಿಟ್ಟು ಹೋಗ್ಬೋದು, 8 ಜನ ನಮ್ಮನ್ನ ಹೆಗಲ ಮೇಲೆ ಹಾಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಅವರಿಗೆ ತಗೊಂಬಂದು ಇನ್ನೊಂದು ಮಠ ಕಟ್ತೀನಿ ಅನ್ನುವಂಥ ಭರವಸೆ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಶ್ರೀಗಳ ಲೆಕ್ಕಕ್ಕೆ ಏನಾದ್ರೂ ಆ ಮಕ್ಕಳ ವಿಚಾರದಲ್ಲಿ 60 ಮಕ್ಕಳು ಏನಿದ್ರು ಅವ್ರ ಹತ್ರ ಇವರು ಮಸಾಜ್ಗಳು ಇನ್ನೊಂದು ಮತ್ತೊಂದು ಎಲ್ಲ ಮಾಡಿಸ್ಕೊತಿದ್ರು ಅನ್ನುವಂಥ ಮಾಹಿತಿಗಳು ಬರ್ತಾ ಇರೋದು ನೋಡಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಈ ವಿಚಾರಣೆ ಆಗ್ಬೇಕು. ಹೌದು, ಶ್ವಾಸಗುರು ಎಲ್ಲೋ ಒಂದು ಕಡೆ ಎಷ್ಟು ಜನಕ್ಕೆ ಉಸಿರು ಕಟ್ಟಿಸಿದ್ದಾರೆ ಅನ್ನುವಂಥದ್ದು ನೋಡಬೇಕು. ಉಸಿರು ಕೊಟ್ಟಿರೋದಕ್ಕಿಂತ ಎಲ್ಲೋ ಒಂದು ಕಡೆ ಉಸಿರು ಕಟ್ಟು ವಾತಾವರಣ ಇದ್ದಿದ್ದಕ್ಕೆ 60 ಮಕ್ಕಳಲ್ಲಿ 6 ಮಕ್ಕಳು ಬಂದು ನಿಂತ್ಕೊಂಡಿರೋದು, ಅಥವಾ ಅಲ್ಲಿರೋ ಅವ್ಯವಸ್ಥೆನೂ ಇರಬಹುದು. ಟ್ರಸ್ಟ್ನವ್ರು ಹೇಳಿದ್ದನ್ನ ವಿಚಾರಣೆ ಮಾಡಬೇಕು, ಸ್ವಾಮೀಜಿಯ ಮಾಹಿತಿಗಳನ್ನ ವಿಚಾರಣೆಗೆ ತಗೊಳ್ಬೇಕು. ಯಾಕಂದ್ರೆ ಮಠ ಅನ್ನುವಂಥದ್ದು ಆ ಪರಂಪರೆ, ಅದು ಆ ಪರಂಪರೆಯನ್ನ ಹಿಂದುತ್ವದ ಅಡಿಯಲ್ಲಿ, ಹಿಂದೂ ಸಮುದಾಯದ ಅಡಿಯಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಇರಿಸಲಾಗತ್ತೆ. ಈ ರೀತಿ ಗಲೀಜು ಕಾರ್ಯಗಳನ್ನ ಮಾಡಿಕೊಂಡು ಆ ಸಮುದಾಯವನ್ನ ಕಳಂಕಕ್ಕೆ ತಳ್ಳಬೇಡಿ. ಇಂಥವು ಬಂದಾಗ ಕೂಲಂಕುಷವಾಗಿ ಪರಿಶೀಲಿಸಿ ಆ ನಿಟ್ಟಲ್ಲಿ ವಿಚಾರಣೆ ಮಾಡಿ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ನ್ಯಾಯದ ಅಡಿಯಲ್ಲಿ ತಗೊಂಬನ್ನಿ. ಮತ್ತೊಂದಷ್ಟು ಮಠಗಳಿಗೆ ಇದು ಪೂರಕ ಮೆಸೇಜ್ ಆಗಲಿ. ಒಂದು ಮೆಸೇಜ್ ಪಾಸ್ ಆಗಿ ಮಾದರಿ ಆಗೋ ನಿಟ್ಟಿನಲ್ಲಿ ಇರಬೇಕು. ಅದು ಒಂದು ಗಮನಿಸ್ತಿದ್ದೀನಿ, ಟ್ರಸ್ಟಿಗಳೊಬ್ರು ಹೇಳ್ತಾರೆ ಈಗ ಉಚ್ಚಾಟನೆ ಆಗಿದೆ, ನಿಮ್ಗೇನು ಮಠದಿಂದ ಏನು ರೂಮ್ ಗೇಮ್ ಎಲ್ಲ ಕೊಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಅಂತಾರೆ. ಎಲ್ಲೋ ಒಂದ್ ಕಡೆ ಇದು ಯಾವ ರೀತಿ ಸಂದೇಶ ಸಾರುತ್ತೆ ಅಂತ, ಮಠ ಪರಂಪರೆ ಸಮುದಾಯ ಎಲ್ಲೋ ಒಂದ್ ಕಡೆ ಕೆಟ್ಟ ಸಂದೇಶಗಳಿವೆಲ್ಲ. ಇತ್ತೀಚೆಗೆ ಈ ಸ್ವಾಮಿಗಳು ಕಾವಿ ಧರಿಸಿರುವಂತವ್ರ ಮೇಲ್ಗಡೆ ಗುರುಗಳು ಇದ್ದಾರೆ, ಆ ಗುರುಗಳು ಅನ್ನೋದಕ್ಕೆ ಅಯೋಗ್ಯರು ಕೂಡ ಇವತ್ತು ಗುರುವಾಗಿ ಕೂತಿದ್ದಾರೆ. ಸ್ವಾಮೀಜಿಗಳು ಅನ್ಸ್ಕೊಳ್ಳೋದಕ್ಕೆ ಪಾದ ಮುಟ್ಟಿಸ್ಕೊಳ್ಳೋದಕ್ಕೆ ಅಯೋಗ್ಯರೆಲ್ಲ ಹೋಗಲ್ಲ ಆ ಪೀಠದಲ್ಲಿ ಕೂತಿರೋದ್ರಿಂದ ಒಂದಷ್ಟು ಭಕ್ತರಲ್ಲಿ ಅಂಧತೆ ಇರುವಂಥದ್ದು, ಮೂಢತೆ ಇರುವಂಥದ್ದು. ಇಲ್ಲಿ ಭಕ್ತರಲ್ಲೇ ಬದಲಾವಣೆ ಆಗಿ ಸ್ವಾಮಿಗಳ ಆಯ್ಕೆ ಆಗಬೇಕು, ಪೀಠಾಧಿಪತಿಗಳ ಆಯ್ಕೆ ಆಗಬೇಕು. ಪೀಠದ ಆಸ್ತಿ ರಕ್ಷಣೆಗೋಸ್ಕರ ಒಬ್ಬ ಕಾವಲುಗಾರನ ತಂದಿಟ್ಟಿದೀವಿ ಅನ್ನುವಂಥ ನಿಟ್ಟಲ್ಲಿ ಟ್ರಸ್ಟ್ಗಳು ನಡೆಸ್ಕೊಳ್ಳುವಂಥದ್ದು. ಸುಮ್ಮನೆ ನಂಬಿಕೆ ವಾಸ್ತೆ ಒಬ್ಬ ಇರಬೇಕು, ಆದ್ರೆ ಓನರ್ಗಳು ನಾವು ಅಂತ ಇವರು ಸೆಕ್ಯೂರಿಟಿ ಗಾರ್ಡ್ ತರ ಬಳಸ್ಕೊಂಡಿದ್ದಾರೆ. ಕೆಲವು ಸ್ವಾಮಿಗಳಿಗೆ ಬಾಯಿಗೆ ಬೀಗ ಹಾಕೊಂಡು ಕೂತಿರ್ತಾರೆ. ಕೆಲ ತಿಂಗಳ ಹಿಂದೆ ನಾನೊಂದು ಮಠದ ಸುದ್ದಿ ಹೊಡೆದಿದ್ದೆ, ಮೇಲೆ ಸ್ಟೇ ತಗೊಂಡ್ ಕೂತಿದ್ದಾವೆ, ಇಲ್ಲಾಂದ್ರೆ ಮಾತಾಡ್ಬಿಡ್ತಿದ್ವಿ. ನ್ಯಾಯಾಂಗದ ವ್ಯವಸ್ಥೆ ಅಡಿ ನಮ್ಮನ್ನ ಬಾಯಿ ಮುಚ್ಚಿದಾವೆ. ಆ ಸ್ವಾಮೀಜಿಗೆ ಹಿಂದಿನ ಸ್ವಾಮೀಜಿ ಓಡ್ ಹೋಗ್ತಾನೆ, ಈ ಸ್ವಾಮೀಜಿಗೆ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ. ಟ್ರಸ್ಟ್ಗಳು ಅನಾಚಾರಗಳು ಮಾಡ್ಕೊಂಡು ಕೂತಿದ್ದಾವೆ. ಅಂತ ಮಠಗಳ ಅಡಿಯಲ್ಲೇ ಇವು ಬರುವಂಥವು. ಈಗ ಇವರು ಬಂದು ಇಲ್ಲಿ ಗೋಳಾಡ್ತಾ ಇರುವಂಥದ್ದು ನೋಡಿದ್ರೆ, ಇವರು ಪೀಕ್ಲಾಟ ನೋಡಿದ್ರೆ, ಇವರು ಒಳಗಡೆ ಇದ್ದಂಥ ದ್ವಂದ್ವ ನಿಲುವು ಇವ್ರನ್ನ ತಂದು ನಿಲ್ಸ್ಕೊಂಡಿರುವಂಥದ್ದು. ಇದೇ ಸ್ವಾಮೀಜಿ ಒಂದು ವೇದಿಕೆಯಲ್ಲಿ 2013-14 ಅಥವಾ 2006-8 ಯಾವುದೋ ಒಂದು ಇದರಲ್ಲಿ 13 ಅನ್ಸುತ್ತೆ ಅಥವಾ 22 ಯಾವುದೋ ಒಂದು ಗ್ಯಾಪಲ್ಲಿ ಯಡಿಯೂರಪ್ಪ ಇರೋ ವೇದಿಕೆಯಲ್ಲಿ ಸಚಿವ ಸಂಪುಟಕ್ಕೆ ನೀವು ನಿರಾಣಿಯವ್ರನ್ನ ತಗೊಳ್ಳಿ, ನಿರಾಣಿಯವ್ರನ್ನ ತಗೊಂಡಿಲ್ಲ ಅಂತಂದ್ರೆ ನಾನು ನಮ್ಮ ಇಡೀ ಸಮುದಾಯ ಇಡೀ ಸಮುದಾಯ ಈ ಮಠಾಧಿಪತಿನೇ ಜೇಬಲ್ಲಿ ಇಟ್ಕೊಂಡು ಕೂತಿರೋ ತರ ಸಮುದಾಯದ ಪರವಾಗಿ ನಿಂತುಕೊಂಡು ಆ ಒಂದು ಚಮಚಾಗಿರಿಗಿಳಿದು ಬಿಟ್ಟಿದ್ದ. ಹೌದು, ಇದೇ ವಚನಾನಂದ ಸ್ವಾಮೀಜಿ. ಯಡಿಯೂರಪ್ಪನವರು ಅದಕ್ಕೆ ಅಲ್ಲೇ ವೇದಿಕೆಯಲ್ಲೇ ಉತ್ತರ ಕೊಟ್ಟಿದ್ರು. ಆಮೇಲೆ ಕ್ಷಮೆ ಸ್ವಾಮೀಜಿ ಇದ್ದ. ಹಾಗಾಗಿ ಇವರ ಮಾತುಗಳು ಎಲ್ಲೋ ಒಂದು ಕಡೆ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಳ್ಳುವಂಥದ್ದೇನಿಲ್ಲ. ಇವರು ಪಂಚಮಸಾಲಿ ಹೋರಾಟಗಳಲ್ಲೂ ಮೀಸಲಾತಿ ಹೋರಾಟದಲ್ಲಿ ಇವರು ವೈಯಕ್ತಿಕ ಲಾಭಕ್ಕೆ, ಇವರು ವರ್ಚಸ್ಸಿಗೆ ಪಾದಯಾತ್ರೆ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಕೊಂಡು ಬದಿಗೊತ್ಕೊಂಡು ಕೂತ್ಕೊಂಡಿದ್ದಾರೆ ವಿನಃ ಏನ್ ತುಂಬಾ ದೊಡ್ಡ ಮಟ್ಟಕ್ಕೆ ಏನು ಸಾಧನೆ ಮಾಡ್ಕೊಂಡು ಕೂತ್ಕೊಂಡಿಲ್ಲ, ಅಥವಾ ತಾರ್ಕಿಕ ಅಂತ್ಯಕ್ಕೇನೋ ತಗೊಂಡೋಗಿ ಕೂತ್ಕೊಂಡಿಲ್ಲ. ಇವರ ಮಧ್ಯದಲ್ಲೇ ಆ ಮುಂದಾಳತ್ವದ ಹೋರಾಟಕ್ಕೆ ಬಿದ್ರು ವಿನಃ ಯಾವ್ದು ದೊಡ್ಡ ಮಟ್ಟದ ಸದ್ದು ಮಾಡುವಂಥದ್ದು ಏನು ಕಾರ್ಯಗಳು ಆಗಿಲ್ಲ. ಪಂಚಮಸಾಲಿಗಳು ಇವ್ರನ್ನ ಇನ್ನೂ ನಂಬ್ಕೊಂಡು ಕೂತಿದ್ದಾರೆ, ಇವ್ರನ್ನ ಇನ್ನೂ ದೇವ್ರು ಮಾಡ್ಕೊಂಡು ಕೂತಿದ್ದಾರೆ. ಟ್ರಸ್ಟ್ ಅವರು ಅಥವಾ ಸ್ವಾಮೀಜಿ ಇಬ್ಬರೊಳಗೆ ಯಾರೋ ಒಬ್ರು ತಪ್ಪಿತಸ್ಥರು ಖಂಡಿತವಾಗ್ಲೂ ಇದ್ದೇ ಇದ್ದಾರೆ. ಯಾಕಂದ್ರೆ ಒಬ್ರಿಗೊಬ್ರು ಬೊಟ್ಟು ನೋಡ್ತಾ ಇರೋದು ನೋಡಿದ್ರೆ, ಬೊಟ್ಟು ತೋರಿಸ್ತಾ ಇರೋದು ನೋಡಿದ್ರೆ ಯಾರೋ ಒಬ್ರು ತಪ್ಪಿತಸ್ಥರಿದ್ದಾರೆ. ಅದು ಯಾರು ಅನ್ನುವಂಥದ್ದು ನ್ಯಾಯಾಂಗದ ಅಡಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ನಡೆಯಲ್ಲಿ ವಿಚಾರಣೆ ನಡೆದ್ರೆ ಇದಕ್ಕೊಂದು ತಾರ್ಕಿಕ ರೂಪ ಬರುತ್ತೆ. ಈ ಕೇಸ್ಗಳು ಮಾದರಿ ಆಗ್ತಾ ಹೋಗ್ಬೇಕು. ಬೇರೆ ಮಠದವರಿಗೆ, ಮಠಾಧಿಪತಿಗಳಿಗೆ, ಟ್ರಸ್ಟ್ನವರಿಗೆ ಭಯ ಬರ್ತಾ ಹೋಗ್ಬೇಕು. ನಾವು ಒಂದು ಹಿಡಿತಕ್ಕೆ ತಗೊಳ್ಳೋದಕ್ಕೂ ಅಥವಾ ಇನ್ನೊಂದು ಯಾವುದೋ ನಿಟ್ಟಲ್ಲಿ ಮಠವನ್ನು ಹಾಳುಗೆಡುವುದ್ರೆ ನಮಗೆ ಏನು ಶಿಕ್ಷೆ ಆಗಬಹುದು, ಅದು ಟ್ರಸ್ಟ್ಗಳಿಗೂ ಆಗಲಿ ಅಥವಾ ಮಠಾಧಿಪತಿ ಆಗಲಿ, ಈ ಅಡಿಯಲ್ಲಿ ಒಂದಷ್ಟು
ಪರಾಮರ್ಶೆಗಳಾಗಬೇಕು. ಹಿಂದೂ ಸಮುದಾಯ ಇದ್ರ ಮೇಲ್ಗಡೆ ಗಮನ ಹರಿಸ್ಬೇಕು. ಈ ರೀತಿ ಆರೋಪಗಳು ಬಂದಾಗ ನಮ್ಮ ಸಮುದಾಯದ ಪ್ರತಿನಿಧಿಗಳಿದ್ದಂಗೆ ಮಠಾಧಿಪತಿ ಅಂತಂದ್ರೆ ಅಲ್ಲೊಂಥರ ಆ ಮಠದ ಒಳಗಡೆ ನಮ್ಮ ಸಂಸ್ಕೃತಿ ಪರಂಪರೆಗಳು ಪಸರಿಸ್ತಾ ಇರ್ತವೆ. ಅಂತ ಒಂದು ಮಠದ ಒಳಗಡೆ ಈ ರೀತಿ ಗಲೀಜು ತುಂಬಿಕೊಂಡಿರುವಂಥವು ಇವೆಲ್ಲ ಇದಾವಲ್ಲ, ಇವಕ್ಕೆಲ್ಲ ಕೀಟನಾಶಕ ಹೊಡಿಬೇಕು. ಅದಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಆ ನಿಟ್ಟಲ್ಲಿ ಸಮುದಾಯ ಕೂಡ ಕಾರ್ಯಾಚರಣೆ ಮಾಡಬೇಕು. ನ್ಯಾಯಾಂಗದ ವ್ಯವಸ್ಥೆ ಒಂದು ಕಡೆ ಆದ್ರೆ ಸಮುದಾಯದ ಮುಖಂಡರುಗಳು ಎದ್ದು ನಿಂತ್ಕೋಬೇಕು. ಹೌದು, ಇವ್ರು ಜಾತಿ ಅಡಿಯಲ್ಲಿ ಮಠಗಳಾಗಿರೋದ್ರಿಂದ ಸಮುದಾಯ ಸ್ವಲ್ಪ ಹಿಂದೆ ಸರಿತಾ ಇರುವಂತದ್ದು. ಇವೆಲ್ಲ ದುರಂತಗಳು, ದೇಶದ ದುರಂತ ಇದು, ರಾಜ್ಯದ ದುರಂತ. ಎಸ್ ನೋಡೋಣ ಮುಂದಿನ ದಿವಸದಲ್ಲಿ ಕಾನೂನಾತ್ಮಕವಾದಂತ ಬೆಳವಣಿಗೆ ಏನಾಗುತ್ತೆ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.